ಸತ್ಯವತಿ ಮೇಡಮ್ ಅವರು ಗವರ್ನರ್ ಆಗಿ ಈ ವರ್ಷದಲ್ಲಿ ಆಯ್ಕೆ ಆಗಿದ್ದಾರೆ. ಅವರು ನನ್ನನ್ನ ಆರ್ಸಿ ಪದವಿಯನ್ನು ಕೊಟ್ಟು ನನಗೆ ಈ ಉನ್ನತವಾದ ಸ್ಥಾನದಲ್ಲಿ ಈ ಚೇರಲ್ಲ ಅಲಂಕರಿಸಲು ಸಹಕಾರ ಮಾಡಿರ್ತಾರೆ. ಅವರು ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿ ಎಲ್ಲೇ ಕಳಿಸ್ಲಿ ಎಷ್ಟು ಖುಷಿಯಾಗಿ ನಮ್ಮನ್ನ ಆರ್ಸಿಗಳು ಬಂದಿದ್ರೆ ಆರ್ಸಿಗಳೆಲ್ಲ 4 ಜನ ಬಂದಿದ್ದಾರಪ್ಪ, 4 ಜನ ಕುಟುಂಬದವರು ಅವ್ರು ಸ್ವಾಗತ ಮಾಡಿ ಅವ್ರಿಗೆ ಸ್ವಾಮಿ 3 ಜನ ಇವ್ರು ಎಷ್ಟು ಸಹಾಯ ಮಾಡ್ತಿದ್ದಾರೆ. ಮುನಿಯಪ್ಪ ಸರ್ ಈಗ ನನ್ಗೆ ಹೇಳ್ಬೇಕು ಅಂದ್ರೆ ನನ್ನ ಕ್ಲಬ್ ಅಲ್ಲಿ ಅತಿ ಉನ್ನತವಾದ ಹುದ್ದೆ ಅಲಂಕಾರ ಮಾಡಿದ ಮುನಿಯಪ್ಪ ಸರ್ ಸಹಿತ ಇದ್ದಾರೆ. ಅವ್ರನ್ನ ನೋಡಿ ನನ್ಗೆ ಬಹಳ ಸಂತೋಷ ಆಗ್ತಿದೆ. ವೇದಿಕೆ ಮೇಲೆ ಉಸಿರ ಅಂದ್ರೆ ನಾನು ಓಡಾಡೋ ಅಂತ ಎಷ್ಟು ದಿನ ದೇವರು ಭಗವಂತ ನನ್ಗೆ ಆಯುಸು ಆರೋಗ್ಯ ಕೊಡ್ತಾನೋ ಅಲ್ಲಿವರೆಗೂ ನಾನು ಈ ಸೇವೆಯಲ್ಲಿ ಮುಡುಪಾಗಿಟ್ಟಿರ್ತೀನಿ ಅಂತ ಹೇಳ್ತಾ ಇದ್ದೀನಿ ಸರ್. ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಸರ್. ನಮ್ಮ VDG ಸರ್ 3 ಜನನು ಬಂದಿದ್ದಾರೆ. ಫಸ್ಟ್ VDG ಉಮೇಶ್ ಸರ್, ಸೆಕೆಂಡ್ VDG ರುದ್ರೇಶ್ ಸರ್, ಮತ್ತೆ ಥರ್ಡ್ VDG ಶಶಿಧರ್ ಸರ್. ಸರ್ ಸಂತೋಷ ಆಗ್ತಾ ಇದೆ ಸರ್ ನೀವು 3 ಜನನ್ನು ನೋಡಿ. ನಾನು ಬರೀ ಒಂದಿನ ಅಷ್ಟೇ ನಿಮ್ಗೆ ಕರೆದಿದ್ದು, ಮುಗ್ದಾಮ್ ಯಾರಿಗೂ ನಾನು ಪತ್ರಿಕೆ ಕೊಟ್ಟಿಲ್ಲ, ವಾಟ್ಸಪ್ ಹಾಕಿ ಫೋನ್ ಮಾಡಿ ಕರೆದಿದ್ದೀನಿ. ತಾವು ಬಂದಿರೋದಕ್ಕೆ ನಾನು ನಿಜವಾಗ್ಲೂ ಧನ್ಯವಾದಗಳು ಸರ್. ಹಾಗೆ ನಮ್ಮ DCT ಮೇಡಮು, DCS ಮೇಡಮು ಬಂದಿದ್ದಾರೆ. ಹಾಗೆ ಛಾಯಾ ಮೇಡಮು, ಇವ್ರಿಗೂ ಸಹ ನಾನು ಸಂತೋಷವಾಗಿ ಕೈ ಜೋಡಿಸ್ತಾ ಇದ್ದೀನಿ. ನಾನು ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ನನಗೆ ಬೀನಾ ಮೇಡಮ್ ಅವರು ಸಿಕ್ಲಿಲ್ಲ ಫೋನ್ಗೆ, ಆದ್ರೂ ಬಂದಿದ್ದೀರಾ ಮೇಡಮ್, ಸಂತೋಷ. ಬೆಳಿಗ್ಗೆ ಮಧುರ ಅಶೋಕ್ ಕುಮಾರ್ ಕಾರ್ಯಕ್ರಮ ಇತ್ತು, ಅವ್ರ ಕಾರ್ಯಕ್ರಮದಲ್ಲಿ ಸಿಕ್ಕಿದ್ರು, ಅಲ್ಲೇ ನನ್ನ ಆಹ್ವಾನ ನೀಡಿದೆ, ಬಂದಿದ್ದಾರೆ. ಹಾಗೆ ನಮ್ಮ ಇತರ ಕ್ಲಬ್ನವರು RC ZC ಗಳೆಲ್ಲ ಬಂದಿದ್ದೀರಾ. ಲಾವಣ್ಯ ರಾಮನಗರದಿಂದ ಬಂದಿದ್ದಾಳೆ, ಅದೊಂದು ನನ್ನ ಸ್ನೇಹಿತೆ, ಖುಷಿ ಆಗ್ತಿದೆ. ಸುಶೀಲಾ ಮತ್ತೆ ಗೋದಾವರಿಯವರು ಸ್ವಲ್ಪ ಮಧ್ಯದಲ್ಲಿ ಆಗಿರ್ತೀನಿ. ಗೋದಾವರಿ ಅವರೇ ನಿಮ್ಗೂ ಅಷ್ಟೇ ನಮಸ್ಕಾರ. ಈ ಒಂದು ಕಾರ್ಯಕ್ರಮ ನಡಿಬೇಕಂದ್ರೆ ಬರೀ ಹೆಣ್ಣು ಮಕ್ಕಳು ಒಬ್ಬರೇ ಇದ್ರೆ ಸಾಲದು, ಗಂಡು ಮಕ್ಕಳು ಜೊತೆಲಿ ಇರ್ಬೇಕು ಅನ್ನೋದಕ್ಕೆ ಸಂತೋಷ. ನಾನು ಒಂದು ಸಿಂಗಲ್ ಪೇರೆಂಟ್ ಆಗಿ 3 ಮದುವೆ ಮಾಡಿದ್ದೀನಿ. ಅವಾಗ ಪಟ್ಟ ಬಾಧೆ ನನ್ಗೆ ಅಷ್ಟಿಷ್ಟು ಅನ್ನಿಸ್ಲಿಲ್ಲ. ಬಟ್ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲರೂ ಜೊತೆಗೂಡಿದ್ರು. ಈಗ ನನ್ನ ಬೆನ್ನೆಲುಬಾಗಿ ಕೈ ಜೋಡಿಸಿದಂತ ನಮ್ಮ ಮಲ್ಲಿಕಾರ್ಜುನ್ ಸರ್, ಶಾಂತನು ಸರ್, ರಾಮರಾಜು ಸರ್ ದೇವನ್ನಿಂದ 1 ತಿಂಗಳಿಂದ ನನಗೆ ಸಹಕಾರ ಕೊಟ್ಟು ಹಾಗೆ ಮಾಡಿ ಹೀಗೆ ಮಾಡಿ ಅಂದ್ರು. ಆದ್ರೆ ಅದರಂತೆ ನಾನು ಸ್ವಲ್ಪ ನಡೆದಿಲ್ಲ, ಅವ್ರಿಗೆ ಬೇಜಾರಾಗಿರ್ಬೋದೇನೋ, ಆದ್ರೂ ಸ್ವಲ್ಪ ಇನ್ನು ಬಂದಿಲ್ಲ. ಅಕ್ಕ ಒಬ್ರು ಬಂದಿದ್ದಾರೆ ನನ್ನ ಕ್ಲಬ್ ಅಲ್ಲಿ ಇರೋರು, ಅವರು ಬರ್ತಾ ಇದ್ದಾರೆ ಮೇಡಮ್, ಇನ್ನು ಬರೋರು ಇದ್ದಾರೆ. ಚಿಕ್ಕದಾಗಿದ್ರು ಈ ಹಾಲ್ ಫುಲ್ ಎಲ್ಲರೂ ಕೂತಿರೋದು ನೋಡಿ, ಖಾಲಿ ಚೇರ್ ಇಲ್ಲ ಅನ್ನೋದೊಂದು ಸಂತೋಷ. ವಿಜೇಂದ್ರ ಸರ್ಗೆ ಬಹಳ ಧನ್ಯವಾದಗಳು. ಶ್ರೀನಿವಾಸು, ಮಂಜುಳಾ, ಯಾರ ಹೆಸರು ಇರ್ಲಿಲ್ಲ ಅಂತ ನನ್ನನ್ನೇನು ಬೇಜಾರು ಮಾಡಬೇಡಿ. ಇವರು MC ಆಗಿದ್ದವರು ವಾಟರ್ ಸಪ್ಲೈಯಲ್ಲಿ ಇದ್ದವ್ರೆ. ನನ್ನ ಮಗಳ ಅಂತೆ ಇರುವ ಆಶಾ ಅವ್ರು ಎಲ್ಲಿದ್ದಾರೆ? ಆಶಾ, ಹೃದಯಪೂರ್ವಕ ಧನ್ಯವಾದಗಳಮ್ಮ, ನಿಜವಾಗ್ಲೂ ಹೇಳ್ತೀನಿ. ನನ್ನ ಒಂದು ಪುಟ ಫುಲ್ 2 ಪುಟ ಬರ್ತಿದ್ನ 3/4 ಪುಟ ಮಾಡಿ ನೀನು ಅನೌನ್ಸ್ ಮಾಡಿದ್ಯಲ್ಲ, ನಿಜವಾಗ್ಲೂ ಖುಷಿ ಆಯ್ತು. ಶಾರ್ಟ್ ಅಂಡ್ ಸ್ವೀಟ್ ಆಗಿತ್ತು. ಕೋವಿಡ್ ಡ್ಯೂಟಿ ಹಾಕಿದ್ರು ಸರ್, ನಿವೃತ್ತಿ ಆದ್ಮೇಲೆ ಡ್ಯೂಟಿ ಮಾಡೋವಂಥದ್ದು ಹಾಕಿದಾರಲ್ಲ ಅಂತ ನಮ್ಮ ಅಧ್ಯಕ್ಷರು ಭೈರಪ್ಪ ಸರ್ ಅವ್ರ ಕಡೆ ಹೇಳಿ, ಅವ್ರು ನಿಜವಾಗ್ಲೂ ನಮ್ಮ ನಿವೃತ್ತಿ ಸಂಘದಲ್ಲಿ ನಮ್ಮ ಕಾರ್ಯದರ್ಶಿ ರಂಗೇಗೌಡರು, ಭೈರಪ್ಪ ಸರ್ ಹಾಗೂ ಖಜಾಂಚಿ ಅವರ ಆನಂದಪ್ಪ ಸರ್ ಅವ್ರೆಲ್ಲ ನಮ್ಮ ಹೆಣ್ಣು ಮಕ್ಕಳಿಗೆಲ್ಲ ಬಹಳ ಉತ್ಸಾಹಿ ಬಂದು, ನೀವ್ ಯಾರೇ ಆಗ್ಲಿ ಸರ್, ಈಗ ಅಲ್ಲಿ ಯಾರಿಗಾದ್ರು ಹುಷಾರಿಲ್ಲ ಅಂದ್ರೆ ವಿಕ್ಟೋರಿಯಾ ಹಾಸ್ಪಿಟ್ಲ್ ಕಳ್ಸ್ಬೇಕಮ್ಮ, ಯಾರಿಗಾದ್ರು ಹೇಳು ಅಂತ ಅವ್ರಿಗೆ ಫೋನ್ ಮಾಡಿದ್ರೆ ಅವ್ರು ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ಒಂದು ಹುಡುಗನಾಗ್ಲಿ ಒಂದು ನರ್ಸ್ನಾಗ್ಲಿ ಅರೇಂಜ್ ಮಾಡಿ ಡಾಕ್ಟರ್ಗೆ ಇಂಟ್ರೊಡ್ಯೂಸ್ ಮಾಡಿಸಿ ಅವರ ಪ್ರಾಣ ಉಳಿಯೋಕ್ಕೆ ಸಹಾಯ ಮಾಡ್ಕೊಡುವಂತ ವ್ಯಕ್ತಿಗಳು ಸರ್. ಪುನೀತ, ಭೈರಮ್ಮ ಅವರೆಲ್ಲ, ನಂಗೆ ಅದೊಂದು ಖುಷಿ ಆಗುತ್ತೆ. ಈಗಲೂ ನಾನು ಎಲ್ಲಾ ಇಲಾಖೆಗಳಲ್ಲಿ ಸ್ನೇಹ ಸಂಪರ್ಕದಲ್ಲಿದ್ದೀನಿ. ಕಲ್ಲನ್ನು ಬಡದೆಬ್ಸಿ ಮಾತಾಡ್ಸುವಂತ ವ್ಯಕ್ತಿ ಕ್ಷಮಿಸಿ ಸರ್, ಸ್ವಲ್ಪ ಯಾಕಂದ್ರೆ ಇವ್ರದ್ದು ಮಾತು ಕೇಳಬೇಕು ನೀವು.